ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರಜ್ವಲ್. ತುಂಬ ಟೈಮ್ ಆಯಿತು ಟ್ರೆಕ್ಕಿಂಗ್ ಹೋಗಿದೆ. ಹಾಗೆ ಇವತ್ತೊಂದು ಟ್ರೆಕ್ಕಿಂಗ್ ಹೋಗುವಂತ ಪ್ಲ್ಯಾನ್ ಮಾಡಿದ್ದೇವೆ. ಹಾಗೆ ಇವಾಗ ನಾವು ಮಂಗಳೂರಿಗೆ ಹೋಗ್ತಾ ಇದ್ದೇವೆ. ಮಂಗಳೂರು ಹೋಗಿ ಅಲ್ಲಿಂದ ರವಿಚಿಕ್ಕ ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಈಗ ನೋಡಿ ಯಾರೆಲ್ಲಿದ್ದಾರೆ, ಅಪ್ಪ ಮತ್ತು ಅಮ್ಮ ಇಬ್ಬರಿದ್ದಾರೆ. ಇವರು ಆ್ಯಕ್ಚುಲಿ ಮಂಗಳೂರು ಟೆಂಪಲ್ಗೆ ಹೋಗ್ತಿದ್ದಾರೆ. ನಾನು ಮಂಗಳೂರು ಹೋಗಿ ಅಲ್ಲಿಂದ ರವಿಚಿಕ್ಕನನ್ನು ಕರ್ಕೊಂಡು ಹೋಗಿ ನಾವಿಬ್ಬರು ಟ್ರೆಕ್ಕಿಂಗ್ ಹೋಗ್ತೇವೆ. Wait, let a black up here. ಗೈಸ್, ನಾವಿವಾಗ ಕೊಣಂಜೆಗಾಲಿನ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬಂದ್ವಿ. ನೋಡಿ, ಇಲ್ಲೇ ದೈವದ್ದೆಲ್ಲ ಗುಡಿ ಉಂಟು. ನಾವೀಗ ಯಾವ ಸೈಡಿಂದ ಹೋಗೋದು? ಈ ಸೈಡಿಂದ ನೋಡಿ, ಅಲ್ಲಿ ದಾರಿ ಉಂಟಲ್ಲ ಆ ಕಡೆಯಿಂದ. ಇಲ್ಲಿ ಸ್ಟೋರಿ ಕೂಡ ಹಾಕಿದ್ದಾರೆ. ಇಲ್ಲಿ ಕಪ್ಪು ಕಲ್ಲು. ಇವತ್ತೆಲ್ಲ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ರವಿಚಿಕ್ಕ ಕೂಡ ಬಂದಿದ್ದಾರೆ. ಕೊಡುವ ಎಷ್ಟು ಕೊಡು. ಎಷ್ಟು ಕೊಡ್ತಾರೆ? ನಮ್ಮ ಮೇನ್ ಪಿಲ್ಲರ್ ಇದ್ದಾರಲ್ಲ. ಯಾರು? ನೀವು. ಫಸ್ಟ್ ಟೈಮ್ ನಾನು ಬರ್ತಿರೋದು. ಬಂದಿದ್ದೆ. ಆ್ಯಕ್ಚುಲಿ ನಾನು ಬಂದದ್ದು ಫಸ್ಟ್ ಟೈಮ್. ರವಿಚಿಕ್ಕ ಒಂದ್ಸಲ ಬಂದಿದ್ದಾರಂತೆ ಕಾಲೇಜ್ ಟೈಮಲ್ಲಿ. ಹಾಂ, ಅದು ಎಷ್ಟು 2007-8 ಏನೋ, ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿರುವಾಗ. ಈಗ ಎಷ್ಟು ವರ್ಷ ಆಯಿತು ಕಾಲೇಜೆಲ್ಲ ಮುಗಿದು? ಈಗ 10-15-17 ವರ್ಷ ಆಯ್ತಾ ಅಂತ. 17 ವರ್ಷದ ಹಿಂದೆ ಬಂದದಂತೆ ಇವರು. ಹಾಂ, ಆಳ್ವಾಸಲ್ಲಿರುವಾಗ ಯಾವುದು ಸ್ಕೌಟ್, ಯಾವುದು ರೋವರ್ ರೇಂಜರ್ಸಲ್ಲಿರುವಾಗ ಬಂದದಂತೆ. ಹಾಗೆ ಅವತ್ತು ಟ್ರಕ್ಕಿಂಗ್ ಮಾಡಿದವರು ಇವತ್ತು ಈ ಟ್ರಕ್ಕಿಂಗ್ ಮಾಡಲಿಕ್ಕೆ ಬಂದಿದ್ದಾರೆ. ಇವನ ದಯೆಯಿಂದ ನೋಡಿ, ಇವತ್ತೊಂದು ನಡೆದುಕೊಂಡು ಹೋಗುವ ಅಂತ, ಎಕ್ಸ್ಪ್ಲೋರ್ ಮಾಡುವ. ನೋಡಿ, ರೂಟೆಲ್ಲ ಈ ಥರ ಉಂಟು. ಅಲ್ಲಿಗೆ ಮೇಲೆ ಹೋಗ್ಲಿಕ್ಕೆ ಬಿಡ್ತಾರಾ? ಮೇಲೆ ಅಲ್ಲಿ ಹೇಗೆ ಎಂತ ಅಂತ ಗೊತ್ತಿಲ್ಲ, ಅದರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಮೊದಲೆಲ್ಲ ಅಲ್ಲಿ ಆಶ್ರಮದ ಮೇಲೆ ಅಲ್ಲಿ ತನಕ ಹೋಗ್ಲಿಕ್ಕೆ ದಾರಿ ಇತ್ತು, ಮತ್ತೆ ಮೇಲೆ ಬಿಡ್ತಿರ್ಲಿಲ್ಲ. ಈಗ ಎಂತ ಗೊತ್ತಿಲ್ಲ. ಅವತ್ತು ಹೋಗಿದ್ದೀರಾ ಮೇಲೆ? ಅವತ್ತು ಅದೇ ಆಶ್ರಮ ಉಂಟು, ಆ ಬಂಡೆಕಲ್ನ ಒಳಗಿನ ಆಶ್ರಮ ಉಂಟಲ್ಲ, ಹಾಂ, ಅದರ ಮೇಲೆ ಒಂದು ಬಂಡೆ ಉಂಟು. ಇದರ ಅಪೋಸಿಟ್ ನೋಡು, ಈಗ ಉಂಟದಲ್ಲ, ಅದರ ಅಪೋಸಿಟ್ ಸೈಡ್ ಆಶ್ರಮ ಉಂಟು. ನೀವು ಇಲ್ಲಿ ನೋಡ್ತಿರ್ಬೋದು, ಕೊಣಂಜೆಕಲ್ಲು ಇಲ್ಲಿಂದ ಕಾಣಿಸ್ತಿದೆ ನೋಡಿ. ಆ್ಯಕ್ಚುಲಿ ಇಲ್ಲಿಗೆ ಹೋಗ್ಲಿಕ್ಕೆ ಆಗ್ತದಾ ಇಲ್ವ ಅಂತ ಗೊತ್ತಿಲ್ಲ. ಇಲ್ಲಿ ಒಂದು ಆಶ್ರಮ ಏನೋ ಒಂದು ಉಂಟಂತೆ, ದೇವಸ್ಥಾನ. ದೇವಸ್ಥಾನ, ಮಠ. ಹಾಂ, ನೋಡು, ಮೇಲೆ ಹೋಗ್ಲಿಕ್ಕೆ ಆದರೆ ಅಲ್ಲಿಗೆ ಹೋಗುವ, ಇಲ್ಲದ್ರೆ ಕೆಳಗೆವರೆಗೆ ಹೋಗಿ. ಆದರೆ ಇವತ್ತು ಜನ ಸಾಕಾಗಲಿಲ್ಲ. ಅದೇ ನಾನು ಮತ್ತು ರವಿಚಿಕ್ಕ ಮಾತ್ರ ಇರುವಂಥದ್ದು, ಯಾರು ಕೂಡ ಇಲ್ಲ ನಮ್ಮ ಟೀಮಿಂದ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದದ್ದು, ಇಲ್ಲದ್ರೆ ಸ್ವಲ್ಪ ಜನರನ್ನು ಕರ್ಕೊಂಡು ಬರ್ಬೋದಿತ್ತಲ್ಲ. ಲೇಟ್ಸ್ ಆಯ್ತಲ್ಲ ಇವತ್ತು, ಬಿಸಿಲು. ಹಾಂ, ಟೈಮ್ ಎಷ್ಟಾಯ್ತು ಈಗ? 11 ಗಂಟೆ ಆಯಿತಾ? 11 ಗಂಟೆ ಆಯಿತು. 11 ಕಳೀತಲ್ಲ ನೋಡಿ, 11:25. ದಾರಿ ಹೇಗೆ ಉಂಟು ನೋಡು. ನೋಡಿ ದಾರಿ ನೋಡಿ, ಮಂಡೆ ನೋಡು, ಕೆಳಗೆ ಆಚೆ ವ್ಯೂ ನೋಡು. ನೋಡಿ, ಅಲ್ಲಿ ಮೇಲೆ ಹೋಗಿ ನೋಡುವಾಗ ಸೂಪರ್. ಇಲ್ಲಿಂದ ಗಡಾಯಿಕಲ್ಲು ಕೂಡ ಕಾಣ್ತದಂತೆ ಮೇಲೆ. ಹೌದೌದು, ನಾನು 1-2-3 ವೀಡಿಯೋಸ್ ಎಲ್ಲ ನೋಡಿದ್ದೇನೆ. ಅದರಲ್ಲಿ ಅವರು ಮೇಲೆ ಹತ್ತಿದ್ದಾರೆ, ಅಲ್ಲಿ ಟಾಪರಿಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಹೋಗಿ ನೋಡುವ. ಈ ವಿಡಿಯೋ ನೋಡಿ ದಾರಿ ಹೇಗಿದೆ ಅಂತ. ಒಂಥರ ಕಲ್ಲೇ, ಬಂಡೆ ಕಲ್ಲೇ ಇರೋದಲ್ಲ ಫುಲ್ಲು. ಹೇಗೆ ಸುಬ್ರಹ್ಮಣ್ಯ ಇದ್ರದ್ಕಿಂತ ಟಫ್ ಉಂಟು, ಒಂಥರ ಅದೇ ಥರ ಉಂಟು. ನಾವು ಲಾಸ್ಟ್ ಟೈಮ್ ಸುಬ್ರಹ್ಮಣ್ಯ ಹೋಗಿದ್ದಲ್ಲ, ಮಳೆಗಾಲದ ಟೈಮಲ್ಲಿ ಒಮ್ಮೆ ಬರುವಣ ಇಲ್ಲಿಗ. ಆಗ ಹಸಿರು ತುಂಬ ಚೆಂದ ಇರ್ತದೆ. ಹಾಂ, ಈಗ ಬಿಸಿಲು ಮತ್ತೆ ಎಲ್ಲ ಒಣಗಿ. ಹಾಂ, ಬೆಳಿಗ್ಗೆ ಮತ್ತೆ ಇಲ್ಲದಿದ್ರೆ ಸಂಜೆ ಟೈಮಲ್ಲಿ ಬಂದರೆ ಒಳ್ಳೆ ವ್ಯೂ ಸಿಗ್ತದೆ ಅಂತಲ್ಲ. ಹಾಂ, ಸನ್ರೈಸ್ ಇಲ್ಲ ಸನ್ಸೆಟ್ ಎಲ್ಲ ಇಲ್ಲಿ ನೀವು ನೋಡಬಹುದು. ವಯರ್ ಒಂದು ಹಾಕಿದಾರಲ್ಲ, ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕಂತೆ. ಮೊನ್ನೆದು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದು. ಆ ವಿಡಿಯೋದಲ್ಲಿ ಅವರು ಆ ಥರ ಹೇಳಿದ್ದಾರೆ. ಅದಲ್ಲಿಗೆ ಇದು ಕರೆಂಟ್ ಕನೆಕ್ಷನ್ ಇರ್ತದೆ. ಮೊದಲೆಲ್ಲ ದೀಪ ಇದರಿಂದ ದೀಪ ಎಲ್ಲ ಇಟ್ಕೊಂಡು ತಂದೆ ತಾಯಿ ಎಲ್ಲ ಹೇಳ್ತಿದ್ರು. ಹಾಂ, ಅಲ್ಲೆಂತ ಎಲೆ ಅಡಿಕೆ ಇಟ್ಟು ಎಂತ ಮೊದಲೆಲ್ಲ ಕಷ್ಟ ಅಲ್ಲ ಮದುವೆಗೆಲ್ಲ ಬಂಗಾರ ಎಲ್ಲ ಮಾಡಿಸ್ಲಿಕ್ಕೆ. ಆಗ ಅಲ್ಲಿ ಅಂತ ಎಲೆ ಅಡಿಕೆ ಇಟ್ಟು ಇದು ಮಾಡಿದ್ದು ಪ್ರಾರ್ಥನೆ ಮಾಡಿದೆ ಅಂತ ಬಂಗಾರ
ಅಂದರೆ ಪದ್ದೈ ಬಂಗಾರ ಅಂತ ಹೇಳ್ತಿದ್ರು. ಹಾಂ ಅದರೆಲ್ಲ ಕೊಡ್ತಿದ್ರಂತೆ, ಗೊತ್ತಿಲ್ಲ ಕರೆಕ್ಟ್ ವಿಷಯ ಗೊತ್ತಿಲ್ಲ, ಹಾಗೆ ಹೇಳ್ತಿದ್ರು. ಅದು ಸಿಕ್ತಿತ್ತಂತೆ. ಮತ್ತೆ ನಾವು ಅದನ್ನು ನಮ್ಮ ಇದೆಲ್ಲ ಪ್ರೋಗ್ರಾಮ್ ಆದ ನಂತರ ನಾವು ಅಲ್ಲಿ ಕೊಂಡೋಗಿ ಕೊಡಬೇಕು. ಎಲ್ಲಿಗೆ? ಅಲ್ಲಿ ವಾಪಸ್ ಇಡ್ಬೇಕಲ್ಲಿ? ಅಲ್ಲಿಗೆ ಕೊಂಡೋಗಿ ಇಡಬೇಕಂತೆ. ಅದೊಂದು ಇದು ಇತ್ತಂತೆ, ಹೇಳ್ತಿದ್ದ. ಸತ್ಯವ ಸುಳ್ಳು ಗೊತ್ತಿಲ್ಲ. ಈಗ ಸಿಗ್ತದ ಅದು? ಮತ್ತೆ ಮತ್ತೆ ಅದರಲ್ಲಿ ಕೆಲವರು ಮನುಷ್ಯ ಹಾಗೆ ಅಲ್ಲ, ಮನುಷ್ಯನಿಗೆ ಸ್ವಲ್ಪ ಇದು ಜಾಸ್ತಿ ಅಲ್ಲ, ಆಸೆ. ಸುಮ್ಮನೆ ಯಾಕೆ ಅದನ್ನು ಒಂದೊಂದನ್ನು ತಪ್ಪಿಸಿ ಇಡದೆ ಅಲ್ಲಿ ಹಾಗೆಲ್ಲ ಮಾಡ್ತಿದ್ರಂತೆ. ಓಕೆ. ಹಾಗೆ ಅದು ಆಗ ಸತ್ಯದ ಕಾಲ, ಆಮೇಲೆ ಸುಳ್ಳು ಎಲ್ಲ ಸೇರಿಕೊಂಡಾಗ ಮತ್ತೆ ಅದಾಗಿ. ಓಕೆ. ಈ ಕಲಿಯುಗ ಅಂದರೆ ಸ್ವಾರ್ಥದ ಕಾಲ ಅಂತ ಆಯ್ತಾ? ಹಾಗೆ ಮತ್ತೆ ಅದು ಸ್ಟಾಪ್ ಆಯ್ತಂತೆ. ಹಾಂ ಹಾಗೆ ಹೇಳ್ತಾರೆ ನೋಡಿ. ರವಿಚಿಕ್ಕ ಒಂದು ಮಾಹಿತಿ ಕೊಟ್ಟರು, ಅಂದರೆ ಮೊದಲಿನ ಕಾಲದಲ್ಲಿ ಎಲ್ಲ ಅಡಿಕೆ ಇಟ್ಟು ಬಂಗಾರ ಸಹ ಸಿಗ್ತಿತ್ತು ಅಂತ. ಮತ್ತು ಏನಾಯ್ತಂದರೆ ತುಂಬ ಜನ ಬಂಗಾರ ತಗೊಂಡದವರು ವಾಪಸ್ ರಿಟರ್ನ್ ಮಾಡಲಿಲ್ಲಲ್ಲ. ಇವತ್ತು ಈ ಕಡೆ ನೆರಳು ಬರುವಾಗ ಸ್ವಲ್ಪ ಕೂಲಾದಾಗೆ ಆಗ್ತದೆ. ಇನ್ನೂ ಗುಡ್ಡ ಸಾಕು, ಹತ್ಲಿಕ್ಕೆ ತಂಪಾಗ್ತದೆ. ಹಾಂ. ಬೇಡ ನಾ ಒಳ್ಳೆ ನೋಡಕ್ಕೆ ಒಳ್ಳೆ. ಈಗ ಸ್ವಲ್ಪ ಹತ್ತುವಾಗಲೇ ಸುತ್ತಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಇವಾಗ ಟ್ರಕ್ಕಿಂಗ್ ಶುರು ಮಾಡಿದ್ವಿ. ನೋಡಿ ರೂಟ್ ನೋಡಿ ಯಾವ ಥರ ಉಂಟಂತ. ಹೇಗೆ ಆಗ್ತುಂಟಾ? ಸುಸ್ತಾಗ್ತುಂಟಾ? ಅಪ್ಪು ಇಂಚ ಉಂಟು, ಫುಲ್ಲು ಹೀಗೆ ಉಂಟು. ಹಾಗೆ ಸ್ಟೆಪ್ ಮತ್ತೆ ನಡ್ಕೊಂಡು ಹೋಗ್ಲಿಕ್ಕೆ ಏನು ತೊಂದರೆ ಇಲ್ಲ. ಸ್ಟೀಪ್ ಉಂಟು ನೋಡಿ, ಈ ಥರ ಉಂಟು. ಹಾಗಾಗಿ ಹತ್ತಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದಲ್ಲ. ಅದು ಮತ್ತೆ ನಡೆಯದೆ ನಮಗೆ. ಹೌದು, ಡೈಲಿ ನಾದ್ರೆ ನಡೀತಾ ಇದ್ರಿ, ಇದೀಗ ಗಾಡಿಯಲ್ಲಿ ಬರೋದಲ್ಲ. ಹಾಗೆ ಡೈಲಿ ನಡೀತಿದ್ರೆ ಅಭ್ಯಾಸ ಆಗ್ತದೆ ಅಂತ. ನೋಡಿ ಇಲ್ಲಿ ಬಿಲ್ಡಿಂಗ್ ಕೆಲವು ಕಾಣಿಸ್ತಾ ಉಂಟು. ಎಂತ ಬಿಲ್ಡಿಂಗ್ ಅದು ಯಾವುದಂತ ಗೊತ್ತಾಗಿಲ್ಲ. ಹಾಗೆ ನಡ್ಕೊಂಡು ಒಂದು ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ನೋಡಿ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸ್ತಾ ಇದೆ ಇಲ್ಲಿಂದ. ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಹೌದು, ಕೆರೆನಲ್ಲಿ. ಆ್ಯಕ್ಚುಲಿ ಇಲ್ಲಿಂದಲೇ ಒಂದು ಶಾರ್ಟ್ ಕಟ್ ಥರ ಉಂಟು. ಹತ್ತಲಿಕ್ಕೆ ಮಾತ್ರ ಕಷ್ಟ ಉಂಟು. ನೋಡಿ ಅಲ್ಲಿ ಕಾಣ್ತದೆ, ನೋಡು. ಯಾವುದು? ಓಕೆ. ಅದು ಇದು ಬಿಲ್ಡಿಂಗ್ ಯಾವುದು ಗೊತ್ತುಂಟ? ಎಕ್ಸಲೆಂಟ್ PU ಕಾಲೇಜ್. ಅದಾ? ಎಕ್ಸಲೆಂಟ್ PU ಕಾಲೇಜ್. ಅದು ನಿಮಗೆ ಹೋಗುವಾಗ ಆಚೆ ವೇಣೂರು ರೂಟಲ್ಲಿ ಸಿಗ್ತದೆ. ಆ್ಯಕ್ಚುಲಿ ಇದು ಆಳ್ವಾಸ ಇಲ್ಲಿ ದೂರದಲ್ಲಿ. ಅಲ್ಲಿ ಲಾಸ್ಟಲ್ಲಿ ಕಾಣ್ತಾ ಉಂಟು. ಓಕೆ. ಗುಡ್ಡದಲ್ಲಿ. ಆದರೆ ಈ ಸ್ವಲ್ಪ ಈಚೆ ಮೂಡಬಿದ್ರೆ ಪೇಟೆ. ಅಲ್ಲಿಂದ ಬರಬೇಕಾದ್ರೆ ಹೆವಿ ಬಿಸಿಲಿತ್ತು. ಬಟ್ ಇವಾಗ ನೋಡಿ ಸ್ವಲ್ಪ ಕಾಡು ರೂಟ್ ಥರ ಸಿಕ್ತು. ಇಲ್ಲಿ ಸ್ವಲ್ಪ ತಂಪುಂಟು ಅಲ್ಲ? ಇಲ್ಲಿ ತಂಪುಂಟು, ತುಂಬ ಕಾಡು. ಹಾಂ, ದಟ್ಟ ಕಾಡು. ಆ್ಯಕ್ಚುಲಿ ನಾವು ನೀರು ಸಹ ತಗೊಂಡು ಬರಲಿಲ್ಲ, ಅಲ್ಲೇ ಮರೆತು ಬಂದ್ವಿ. ನೀರು ಕುಡಿಬಾರ್ದು, ಮತ್ತೆ ಸಹ ಬಾಯಾರಿಕೆ ಜಾಸ್ತಿ. ಆದರೆ ಸುಸ್ತಾಗುವಾಗ ಒಮ್ಮೆ ಕುಡಿಬೇಕಲ್ಲ. ಫಸ್ಟಿಗೆ ಕುಡಿಬೇಕು, ಮತ್ತೆ ಕುಡಿಬಾರ್ದು. ನಾವು ಕುಡಿಲೇ ಇಲ್ಲ. ಕ್ಯಾಲರಿ ಎಲ್ಲ ಬರ್ನ್ ಆಗಬೇಕು. ಬಾ, ನಾವು ಟ್ರೆಕ್ಕಿಂಗ್ ಮಾಡೋ ಉದ್ದೇಶ ಅಂತ. ಹಾಗೆ ಇಲ್ಲಿ ಕೂಡ ದೈವದ್ದು ಗುಡಿ ಉಂಟು ನೋಡಿ. ತುಂಬ ಉಂಟಂತಲ್ಲ ಇಲ್ಲಿ ದೈವದ್ದೆಲ್ಲ. ಅಂತ ನಾವು ಟ್ರೆಕ್ಕಿಂಗ್ ಮಾಡ್ತಾ ಮಠದ ಹತ್ರ ಬಂದ್ವಿ. ಇಲ್ಲಿದೆ ನೋಡಿ, ಸಿರಿಗುಂಡಿಗೆ ಹೋಗುವ ದಾರಿ. ಗುಂಡಿ ಬಂಡ ಇದೆ ಗೈಸ್, ಇಲ್ಲಿ ಹಾಕಿದ್ದಾರೆ ನೋಡಿ. ನಾವು ಹೋಗೋದಾದರೆ ನಮ್ಮ ಅಡ್ರೆಸ್, ನಮ್ಮ ಹೆಸರು ಹಾಗೆ ಮೊಬೈಲ್ ನಂಬರನ್ನು ಮಠದ ಸ್ಟಾಫಿಗೆ ಕೊಟ್ಟು ಹೋಗಬೇಕಂತೆ. ಹಾಗೆ ಟೈಮಿಂಗ್ಸ್ ಹಾಕಿದ್ದಾರೆ 6:30 ಇಂದ 5:30ವರೆಗೆ ಮಾತ್ರ ಅಂತ.
ಇಲ್ಲಿದೆ ನೋಡಿ ಮಠ. ಖುಷಿ ಆಯ್ತಾ? ತಂಪುಂಟ ಭಯಂಕರ. ನೀರು ಕೋಲ್ಡ್. ನೀವಿಲ್ಲಿ ನೋಡ್ತಿರ್ಬೋದು, ಬಂಡೆ ಒಳಗಡೆ ಈ ದೇವಸ್ಥಾನ ಇದೆ ನೋಡಿ. ಎಷ್ಟು ದೊಡ್ಡದಾದ ಬಂಡೆಗಳು ನೋಡಿ. ಆ್ಯಕ್ಚುಲಿ ಇಲ್ಲಿ ಕಟ್ಟಾಗಿದೆ ಅಂತಲ್ಲ ಇದು? ಕಟ್ಟಾದನ್ನು ಅವರು ಜಾಯಿಂಟ್ ಮಾಡಿದಾಗೆ ಉಂಟು. ಹಾಂ, ಅದನ್ನು ಇಟ್ಟಿದ್ದಾರೆ. ಮೇಲೋದ್ರೆ ಇನ್ನೂ ಸಹ ಒಳ್ಳೆ ವ್ಯೂ ಸಿಗ್ತದೆ. ಇಲ್ಲಿ ದೇವರದ್ದು ಗುಡಿಯೆಲ್ಲ ಉಂಟು. ಆ ಕಡೆ ಮೇಲೆ ಟ್ರೆಕ್ಕಿಂಗ್ ಮಾಡೋದಕ್ಕಿಂತ ಮುಂಚೆ ನೀವು ಇಲ್ಲಿ ಒಂದು ಸಲ ಬಂದು ದೇವ್ರದ್ದು ದರ್ಶನ ಮಾಡ್ಕೊಂಡು ಹೋಗಬೇಕಂತೆ, ಹಾಗೆ ಅವರು ನಮಗೆ ಹೇಳಿದರು. ಮಂಡೆ ಕೊಡ್ತೀನಿ ತನಕ ಬೇಕಾ ನಿಮಗೆ ತಿಂಗಳಿಗೆ? ಅವನಿಗೊಂದು ಚಿಲ್ಲಿ ಚೋರಿ ಬಂದ್ಕೊಡಿ. ನೀವು ಇಲ್ಲಿಂದ ವ್ಯೂಸ್ ಎಲ್ಲ ನೋಡ್ಬೋದು. ಈ ಕಡೆ ಬರುವಾಗ ಮಾತ್ರ ಕೇರ್ಫುಲ್ ಆಗಿ ಬರೋದು ಒಳ್ಳೇದಲ್ಲ? ಹತ್ರ ಹೋಗ್ಲಿಕ್ಕೆ ಬೇಡ. ಎಷ್ಟು ದೂರ ಮರ. ಅವತ್ತೇ ಈ ಕಡೆ ಬಂದಿದ್ರಾ ನೀವು? ಇಲ್ಲ, ಇಲ್ಲಿಲ್ಲ ಬರ್ರಿ, ಅಲ್ಲಿ ಮೇಲಿಂದ ಮೇಲೆ ಅಲ್ಲಿಂದ ಮೇಲೆ ಹೋಗುತ್ತೆ. ರೂಟೆಲ್ಲ ನೀವು ನೋಡ್ಬೋದು. ಆ್ಯಕ್ಚುಲಿ ನಾವು ಇವಾಗ ಮಠಕ್ಕೆಲ್ಲ ಹೋಗಿ ಇಲ್ಲಿ ಮೇಲೆ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರೂಟ್ ನೋಡಿ ನೀವು ಯಾವ ಥರ ಉಂಟು ಅಂತ. ಮೊಬೈಲ್ ಹತ್ತಲ್ಲಿ ಇಲ್ಲಿ ಕೂಡ ಒಂದು ಗುಹೆ ಕಾಣಿಸ್ತಿದೆ. ಅಪ್ಪ, ಈ ಥರದೊಂದು ಕೇಸರಿ ಫ್ಲ್ಯಾಗ್ ಎಲ್ಲ ಧ್ವಜದಾಗಿ ಕಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ಹತ್ತಬೇಕು ರೂಟು. ಯಾವುದು? ಅಪ್ಪ
ಸತ್ಯ ಆಗ್ತಿಲ್ಲ ಹತ್ಲಿಕ್ಕೆ ಆಗ್ತಿಲ್ಲ ಅಂತ. ಯಾವ್ದಾಗ್ಬೋದು ಈಗ ತಪ್ಪು ಯಾವುದು? ಸತ್ಯ ಇದು ಕುಮಾರ ಪರ್ವತಕ್ಕಿಂತ ಸಹ ಕಷ್ಟ ಉಂಟು ಸ್ವಲ್ಪ ಹತ್ತಲಿಕ್ಕೆ. ಯಾಕೆಂದ್ರೆ ನಾವೀಗ ಹತ್ತುತ್ತಿರೋದುಂಟಲ್ಲ, ಕಂಪ್ಲೀಟ್ ಬಂಡೆಗಾಲನ್ನೇ ಹತ್ತಿದ್ದೀವಲ್ಲ. ನೋಡಿ ಇಲ್ಲಿ ಈ ಥರ ಒಂದು ಕೇಸರಿ ಫ್ಲ್ಯಾಗ್ ಕಟ್ಟಿರ್ತೀವಿ. ಹಾಗೆ ವಾಕ್ ಮಾಡ್ತಾ ಇನ್ನೊಂದು ವ್ಯೂ ಪಾಯಿಂಟ್ ಹತ್ರ ಬಂದು ನೋಡಿ. ಹಾಗೆ ಹೋಗ್ಬೇಕಾದ್ರೆ ನಿಮಗೆ ಕೆಲವೊಂದು ಮಾರ್ಕ್ ಕೂಡ ಹಾಕಿರ್ತಾರೆ ನೋಡಿ, ಇಲ್ಲಿ ಈ ರೂಟಿಂದ ಹೋಗಿ ಅಂತ. ಹಾಗೆ ನೀವು ಹೀಗೆ ಹೋದರೆ ಆಯಿತು. ನೋಡಿ ಇಲ್ಲಿ ವ್ಯೂ ನೋಡ್ಬೋದು ನೀವು ಯಾವ ಥರ ಉಂಟು ಅಂತ ಮೇಲಿಂದ. ಆ್ಯಕ್ಚುಲಿ ಇಲ್ಲಿಂದ ನೋಡಿ ಕುದುರೆಮುಖ ಸ್ವಲ್ಪ ಕಾಣಿಸ್ತದೆ ಈ ಕಡೆ. ಹಾಗೆ ಇಲ್ಲಿ ಗಡಾಯಿಕಲ್ಲು ಕೂಡ ಕಾಣಿಸ್ತದೆ, ಬಟ್ ಇವತ್ತೇನೋ ಕಾಣಿಸ್ತಿಲ್ಲ, ಬಿಸಿಲಿಗೇನೋ ಕಾಣಿಸ್ತಿಲ್ಲ ಇಲ್ಲಿ. ಆ್ಯಕ್ಚುಲಿ ನಾನೊಂದು ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಿದ್ದೆ, ಇಲ್ಲಿಂದ ಕಾಣಿಸ್ತಿದೆ ಅಂತ ಹೇಳಿದ್ದಾರೆ ಆ ವಿಡಿಯೋದಲ್ಲಿ. ಮತ್ತು ಆ ವಿಡಿಯೋದಲ್ಲಿ ಸಹ ತೋರಿಸಿದ್ದಾರೆ ಗಡಾಯಿಕಲ್ಲು ಕಾಣಿಸೋದು. ಬಟ್ ನನಗೆ ಯಾಕೆ ಇವತ್ತು ಕಾಣಿಸ್ತಾನೆ ಇಲ್ಲ ಈ ಕಡೆ. ಅದು ಮೋಸ್ಟ್ಲಿ ಬಿಸಿಲಿಗೆ ಆಗಿರಬೇಕು. ಬಿಸಿಲಿಗೆ ಇಲ್ಲಿ ಎಂತ ಸಹ ಗೊತ್ತಾಗ್ತಿಲ್ಲ. ಹೂವಲ್ಲಿ ಸ್ವಲ್ಪ ಅಂದಿಂದೆ ಅಲ್ಪತೆ ತೋಜುಂಡು ಅಣ್ಣ ಆತು ಗೊತ್ತಾಗೊಂದಿದ್ದೆವು. ಹಾಗೆ ಬೇಗ ಹೋಗುವ. ಇವತ್ತು ಇನ್ನೊಂದು ಬೇರೆ ಪ್ಲ್ಯಾನ್ ಉಂಟು. ಆ್ಯಕ್ಚುಲಿ ಇಲ್ಲಿಂದ ಹೋಗಿ ಬೇರೆ ಕಡೆಗೆ ಒಂದು ಹೋಗಲಿಕ್ಕೆ ಪ್ಲ್ಯಾನ್ ಉಂಟು. ಅದೆಂತ ಅಂತ ನಾನು ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ, ಇನ್ನೊಂದು ವೀಡಿಯೋದಲ್ಲಿ. ಈಗ ಈ ಮಾರ್ಕನ್ನು ಫಾಲೋ ಮಾಡಿಕೊಂಡು ಹೋಗಿ ನೋಡಿ, ಇಲ್ಲಿ ಕಾಣಿಸ್ತಿದೆ. ಬಟ್ ಅಲ್ಲಿ ಟಾಪಿಗೆ ಹೋಗ್ಲಿಕ್ಕೆ ಆಗ್ತದಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಎಲ್ಲಿವರೆಗೆ ಹೋಗ್ಲಿಕ್ಕೆ ಆಗ್ತದೆ ಅಲ್ಲಿವರೆಗೆ ಹೋಗುವ. ಹಾಗೆ ಆ್ಯಕ್ಚುಲಿ ನನ್ನ ಮೊಬೈಲ್ದು ಸ್ಟೋರೇಜ್ ಸಹ ಇಲ್ಲ ಇವತ್ತು. ಹಾಂ, 3 ವಿಡಿಯೋ ಹಾಗೆ ಎಡಿಟ್ ಆಗದೆ ಬಾಕಿ ಉಂಟು. ಹಾಗಾಗಿ ಸ್ಟೋರೇಜ್ ಎಲ್ಲ ಹಾಗೆ ಪೆಂಡಿಂಗ್ ಉಂಟು. 256 GB ನನ್ನ ಮೊಬೈಲದ್ದು ಇಂಟರ್ನಲ್ ಸ್ಟೋರೇಜ್. ಬಟ್ ಅದು ಕೂಡ ಸಾಕಾಗ್ತಿಲ್ಲ. ಹೇಗುಂಟು ವ್ಯೂ ಎಲ್ಲ? ವೆರಿ ನೈಸ್. ಇಲ್ಲಿಂದ ಹೋಗ್ಲಿಕ್ಕಾ? ನೋಡಿ ಮಾರ್ಕ್ ಅಲ್ಲಿ ಆ ಕಡೆಯಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಎತ್ತಿಕೊಂಡು ಹೋಗಬೇಕು. ಕಾಡು ರೂಟ ಅಂತಲ್ಲ ಫುಲ್ಲು. ನೋಡಿ ಹಾಂ, ಆಲ್ಮೋಸ್ಟ್ ತುಂಬ ಸೆಕೆ ಆಗ್ತಾಯಿತ್ತು ಆ ಬಂಡೆಕಾಲ ಹತ್ರ ಬರಬೇಕಾದ್ರೆ. ಬಟ್ ಇವಾಗ ನೋಡಿ ಫುಲ್ಲು ಕಾಡು ರೂಟು. ಸ್ವಲ್ಪ ಕೂಲ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ. ಈ ಸ್ಟೆಪ್ಪಲ್ಲಿ ಹೋಗುವಾಗ ಹಾಂ, ಇದು ರಿಯಲ್ ಚಾಲೆಂಜಿಂಗ್ ಆಗಿರುವಂತಹ ಸ್ಟೇಜ್ ಇವಾಗ ಸ್ಟಾರ್ಟ್ ಆಗಿದೆ ನೋಡಿ. ಹೌದು ನೋಡಿ ಹತ್ತಲಿಕ್ಕೆ ಯಾವ ಥರ ಉಂಟು ಅಂತ. ರವಿ ಚಿಕ್ಕ ಹತ್ತಾ ಇದ್ದಾರೆ. ಅಪ್ಪ ಹೌದಾ? ಬಟ್ ಓಕೆ, ಆ್ಯಕ್ಚುಲಿ ಮಾರ್ಕ್ ನೋಡಿ ಇಲ್ಲಿ ಹಾಕಿದ್ದಾರೆ. ನಾವು ಇಲ್ಲಿಂದ ಹತ್ತಲಿಕ್ಕೆ ಅಂತ ಅಂದ್ಕೊಂಡ್ವಿ. ಹಾಂ ಹೋಗ್ಬೋದು, ಬಟ್ ಯಾರು ಸಹ ಅಷ್ಟು ರಿಸ್ಕ್ ತಗೊಳ್ಳೋದು ಬೇಡ ಅಂತ ನಾವು ಹೇಳ್ತೇವೆ. ರಿಸ್ಕ್ ತಗೊಂಡೆಲ್ಲ ಟ್ರೈ ಮಾಡಲಿಕ್ಕೆ ಹೋಗಬೇಡಿ. ಹಾಂ, ಇಲ್ಲಿ ಇವರು ಯಾವುದು ಮಾರ್ಕ್ ಹಾಕಿದ್ದಾರೆ, ರೂಟ್ ಯಾವ ಕಡೆಯಿಂದ ಮಾರ್ಕ್ ಹಾಕಿದ್ದಾರೆ ಆ ಕಡೆಯಿಂದ ಹೋದರೆ ಒಳ್ಳೆಯದು. ಹತ್ತುತ್ತಾ ಇದ್ದೇವೆ. ರಿಟರ್ನ್ ಇಳಿಯುವಾಗ ಯಾವ ಥರ ಇಳಿಯೋದು ಅಂತ ಆಗ್ತುಂಟು. ಯಾಕಂದರೆ ಹತ್ತುದಕ್ಕಿಂತ ಜಾಸ್ತಿ ಇಳಿಯುವಾಗಲೇ ಟ್ರಕ್ಕಿಂಗಲ್ಲಿ ರಿಸ್ಕ್ ಇರೋದು. ಇದು ಸುಬ್ರಹ್ಮಣ್ಯದ ನಿಮ್ಮ ಈಗ ಹಾಂ, ಸುಬ್ರಹ್ಮಣ್ಯಕ್ಕಿಂತ ಸಹ ಇದು ಡಿಫಿಕಲ್ಟ್ ಉಂಟು ಹಾಗೆ ನೋಡಿದರೆ. ಅಪ್ಪ ಅವತ್ತದೇ ಡಿಫಿಕಲ್ಟ್ ಅಂತ ಹೇಳಿದ್ಯಲ್ಲ ಹಾಂ, ಸುಬ್ರಹ್ಮಣ್ಯದ್ದು. ಇದು ಹೇಗೆ? ಇದು ಸುಬ್ರಹ್ಮಣ್ಯಕ್ಕಿಂತ ಸಹ ಡಿಫಿಕಲ್ಟ್ ಉಂಟು ಅಂತ.
ಆ್ಯಕ್ಚುಲಿ ಬೇಗ ಕಂಪ್ಲೀಟ್ ಮಾಡಬೇಕು ಈ ಟ್ರಕ್ಕನ್ನು. ಈ ಟ್ರಕ್ ಕಂಪ್ಲೀಟ್ ಮಾಡಿ ಇವತ್ತು ಇನ್ನೊಂದು ವೀಡಿಯೋ ಶೂಟ್ ಉಂಟು, ಅದಕ್ಕೆ ಸಹ ಹೋಗಬೇಕು. ಹಬ್ಬ ಸಾಕಾಯ್ತು. ಇದು ದೂರ ಆದರೂ ಅಷ್ಟಿಲ್ಲ. ಹಾಂ, ಎಷ್ಟು 1.5 ಕಿಲೋಮೀಟ್ರ್ ಅಂತಲ್ಲ ಟ್ರಕ್ಕಿಂಗ್ ಆ್ಯಕ್ಚುಲಿ ಇರೋದು 1.5-2 ಕಿಲೋಮೀಟ್ರ್ ಏನು. ಹಾಂ, ಸ್ಟೀಪ್ ಜಾಸ್ತಿ ಉಂಟು, ಹತ್ತಲಿಕ್ಕೆ ತುಂಬ ಸುಸ್ತಾಗ್ತದೆ ಇದು. ಹಾಂ, ಅಬ್ಬಾ ಇದು ತುಂಬ ಯಾವುದು ಕಷ್ಟ? ಇಷ್ಟವರೆಗೆ ತುಂಬ ಟ್ರಕ್ಕಿಂಗ್ ಮಾಡಿದ್ರೆ ಇದೇ ಕಷ್ಟ. ಹಾಂ, ಇದೇ ಕಷ್ಟ. ಹೈಟ್ ಸ್ಟೀಪು ನಿಮ್ಮ ಇಲ್ಲಿ ಹಿಡಿತದೆ. ಹೌದು ನೋಡಿ, ಒಂದು ಸಣ್ಣ ಬ್ರೇಕ್ ತಗೊಂಡ್ವಿ, ಹತ್ತಲಿಕ್ಕೆ ಆಗ್ತಾನೆ ಇಲ್ಲ. ಮತ್ತು ಅದು ಕಾಡಿನ ಇದರಲ್ಲಿ ಕಲ್ಲು ಇದರಲ್ಲಿ ದಾರಿಯಲ್ಲಿ ನಡಿಬೇಕಲ್ಲ. ಇಲ್ಲಿ ನೋಡಿ ಪ್ಲಾಸ್ಟಿಕ್ ಕೂಡ ಹಾಕಿದ್ದಾರೆ ಕೆಲವರು. ನಮ್ಮ ಜನರಿಗೆ ಎಷ್ಟು ಹೇಳಿದ್ರು ಸಹ ಬುದ್ಧಿ ಬರೋದಿಲ್ಲ. ಬಾಟ್ಲಿ ತಗೊಂಡು ಬರ್ತಾರೆ, ಇಂಥ ಜಾಗದಲ್ಲಿ ಹಾಕ್ತಾರೆ, ವಾಪಸ್ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಪರಿಸರ ಉಳಿಸಿ. ಪರಿಸರ ಇದ್ದರೆ ನಾವು. ಅದೇ ನೋಡಿ, ಇಲ್ಲಿ ಬಂಡೆಕಲ್ಲು ಕಾಣಿಸ್ತಾ ಇದೆ ನೋಡಿ. ಆ್ಯಕ್ಚುಲಿ ನಮ್ಮ ಜೊತೆ ಇನ್ನಷ್ಟು ಅಲ್ಲಿ ಹೋಗ್ಲಿಕ್ಕೆ ಉಂಟು. ನಮ್ಮ ಜೊತೆ ಬೇರೆಯವರು ಕೂಡ ಬರ್ತಾಯಿದ್ರು, ಮೋಸ್ಟ್ಲಿ ಅವರಲ್ಲಿ ಕೆಳಗಡೆ ಬಾಕಿ ಆದರು ಅಂತ. ಆಗ್ತಾಯಿಲ್ಲ, ಹೋಗೋಣ ಗೈಸ್. ಟ್ರೆಕ್ ಮಾಡ್ತಾ ಮಾಡ್ತಾ ಈ ಬಂಡೆಕಲ್ಲು ಕಾಣಿಸೋ ಪ್ಲೇಸಿಗೆ ಬಂದ್ವಿ. ಇಲ್ಲಿ ನೋಡಿ, ಈ ಕಡೆ ಒಂದು ಬಂಡೆ ಇದೆ, ಇಲ್ಲಿ ಒಂದು ಬಂಡೆ ಉಂಟು. ಆ್ಯಕ್ಚುಲಿ ಮಾರ್ಕ್ ಈ ಬಂಡೆಗೆ ಅಂತ ಹಾಕಿದ್ದಾರೆ. ಈ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಕಡೆ ಸಹ ಹೋಗ್ಬೋದು, ಮೋಸ್ಟ್ಲಿ ಇಲ್ಲಿವರೆಗೆ ಹೋಗ್ಬೋದು ಅಂತ ಕಾಣ್ತದೆ, ಆದರೆ ಮೇಲೆ ಹೋಗೋದು ಡೌಟು. ಆ್ಯಕ್ಚುಲಿ ಮಾರ್ಕ್ ಇಲ್ಲಿ ಹಾಕಿರೋದ್ರಿಂದ ಬನ್ನಿ ನಾವು ಈ ಬಂಡೆಕಲ್ಲೇ ಟ್ರೈ ಮಾಡುವ, ರಿಸ್ಕ್ ತಗೊಳ್ಳೋದು ಬೇಡ. ಅಪ್ಪ, ಗೈಸ್ ಅಪ್ಪ ಹತ್ತುತ್ತಾ ಇದ್ದೇವೆ. ಹೆವಿ ಮಂಗಗಳುಂಟು, ನಿಮಗೆ ತೊಂದರೆ ಕೂಡ ಮಾಡ್ಬೋದು. ಬಟ್ ಏನಂದರೆ ನೀವು ತೊಂದರೆ ಮಾಡಲಿಕ್ಕೆ ಹೋಗಬೇಡಿ. ಅದೇ ನಾವು ತೊಂದರೆ ಮಾಡಿದರೆ ಅದು ಕೂಡ ತೊಂದರೆ ಕೊಡ್ತದೆ. ವ್ಯೂ ನೋಡಿ, ಹಾಗೆ ಹೀಗೆ ಬಂಡೆಕಲ್ಲಿದ್ದು ವ್ಯೂ ನೀವು ನೋಡ್ಬೋದು. ನಂಗೆ ಗೊತ್ತಿಲ್ಲ ಇಲ್ಲಿಗೆ ಹತ್ತಲಿಕ್ಕೆ ಆಗ್ತದೆ ಇಲ್ವ ಅಂತ. ಆ್ಯಕ್ಚುಲಿ ಆ್ಯರೋ ಮಾರ್ಕೆಲ್ಲ ಇರೋದು ಈ ಬಂಡೆಗೆ ಹತ್ತಲಿಕ್ಕೆ, ಆ ಬಂಡೆಗೆ ಯಾವುದೇ ಥರ ಆ್ಯರೋ ಮಾರ್ಕ್ ಕೊಟ್ಟಿಲ್ಲ ಅವರು. ಈ ಕಡೆ ಇನ್ನೊಂದು ಮಂಗ ಬರ್ತಾ ಉಂಟು ಗೈಸ್, ಇಲ್ಲಿ ಆ್ಯರೋ ಮಾರ್ಕ್ ಹಾಕಿದ್ದಾರೆ ಈ ಥರ ಹತ್ತಬೇಕು ಅಂತ. ಇಲ್ಲೊಂದು ಫ್ಲ್ಯಾಗ್ ಇಲ್ಲೊಂದು ಫ್ಲ್ಯಾಗ್ ಕಾಣಿಸ್ತಾ ಉಂಟು. ರವಿ ಚಿಕ್ಕ ಆಲ್ರೆಡಿ ಹತ್ತಿದ್ರು ನೋಡಿ. ಯಪ್ಪ, ಸೂಪರ್. ಗೈಸ್, ಇಲ್ಲೊಂದು ಏನೋ ದೇವರದ್ದು ಗುಡಿದ್ದು ಹಾಕಿದ್ದಾರೆ. ತುಳುನಾಡ ಎಂತ ಹಾಕಿದ್ದು ಚಂಡೆ ಏನೋ ಬರ್ದಿದ್ದಾರೆ, ಬಟ್ ಅರ್ಥ ಆಗ್ತಿಲ್ಲ. ತುಳುನಾಡ ಮದ್ವೇರ ಮೂಲಸ್ಥಾನ, ವೈದ್ಯರ ಮೂಲಸ್ಥಾನ, ಬೈದ್ಯರ ಏನು ಏನೋ ವೈದ್ಯರ ಬೈದ್ಯರನ. ಓಕೆ, ತುಳುನಾಡ ವೈದ್ಯರ ಮೂಲಸ್ಥಾನ. ಇಲ್ಲಿ ಒಂದು ಶಿವಲಿಂಗ ಕೂಡ ಇದೆ ನೋಡಿ. ಬೈದ್ಯರು. ಓಕೆ, ಅವ್ರದ್ದೇನಾದ್ರೂ ಮಾಹಿತಿ ಗೊತ್ತಾ ನಿಮಗೆ? ಇಲ್ಲಿ ಫ್ಲ್ಯಾಗ್ ಉಂಟು. ಆ್ಯಕ್ಚುಲಿ ಇದಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ವ ಅಂತಲ್ಲ, ಇಲ್ಲಿಗೆ ಅಲ್ಲಿಗೆ ಆಗುದಿಲ್ಲ ಕಾಣಬೇಕು, ಸ್ಟೀಪ್ ಉಂಟು ತುಂಬ. ಹೌದು, ಬಟ್ ಎಲ್ಲಿವರೆಗೂ ಹತ್ಬೋದು ಅಂತ ಕಾಣ್ತದೆ, ಅಲ್ಲಿಂದ ಡೌಟು.
ಹಾಗೆ ಬನ್ನಿ, ಇಲ್ಲೊಂದು ವ್ಯೂ ಉಂಟು, ವ್ಯೂ ನೋಡ್ಕೊಂಡು ಬರೋಣ ಯಾವ ಥರ ಇದೆ ಅಂತ. ನಿಮ್ಗೆ ಇದ್ರ ಮೇಲೆ ಹತ್ತು ಡೌಟ್ ಅಂತ ಕಾಣ್ತದೆ. ಇಲ್ಲಿ ಕೂಡ ಉಂಟು, ತಲೆಯೆಲ್ಲ ಒಂಥರ ಗಿರ 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 ಅಂತ ಆಗ್ತಾ ಉಂಟು. ಆ್ಯಕ್ಚುಲಿ ಯಾವಾಗ ಬಂದವರು ನೋಡಿ ಇಲ್ಲಿ ಬರ್ತಾ ಇದ್ದಾರೆ, ವಾಯ್ಸ್ ಕೇಳಿಸ್ತಿದೆ. ಹಾಗೆ ಇಲ್ಲಿ ಬರ್ತಿರ್ಬೇಕಾದ್ರೆ ಮೇಲೆ ನೋಡಿ ಒಂದು ಸಿರಿದೇವತೆಯ ಮೂಲಸ್ಥಾನ ಅಂತ ಹಾಕಿದ್ದಾರೆ ಇಲ್ಲಿ. ಐ ಥಿಂಕ್ ಬಾವಿಯಾ ಇದು? ಬಾವಿಯಾ ಮೋಸ್ಟ್ಲಿ ಬರತ್ತೆ ಅದೆಂತಾನೆ ಹೇಳ್ತಾರಲ್ಲ, ಅದೇ ಆಗಿರ್ಬೇಕಲ್ಲ. ನೀರೆಲ್ಲ ಉಂಟು ನೋಡಿ, ನೋಡಿ ಇಷ್ಟು ಬಂಡೆ ಕಲ್ಲಿನ ಮೇಲೆ ನೋಡಿ ನೀರಿದೆ. ಆ್ಯಕ್ಚುಲಿ ಅಷ್ಟೊಂದು ಕ್ಲೀನ್ ಏನೂ ಇಲ್ಲ, ಬಟ್ ನೀರಿರೋದು ಒಂಥರ ವಿಶೇಷ ಅಲ್ಲ ಇಲ್ಲಿ ಇಷ್ಟು ಮೇಲೆ. ಹೌದು, ನೋಡಿ ಈ ಕಡೆ ಇನ್ನೊಂದು ವ್ಯೂ ನೋಡಿ ಯಾವ ಥರ ಇದೆ ಅಂತ. ಈ ಬಂಡೆಕಲ್ಲು ನೋಡಿ ಇಷ್ಟು ಮೇಲೆ. ಲಾಸ್ಟ್ ಟೈಮ್ ಬಂದಿದ್ರಿ ಇಲ್ಲಿಗೆ? ಇಲ್ಲಿ ಎಲ್ಲ ಅಲ್ಲಿ ತನಕ ಮಾತ್ರ ಕೆಳಗೆ. ಓಕೆ, ಸ್ಟಾರ್ಟಿಂಗ್ ಪಾಯಿಂಟ್ ಇತ್ತಲ್ಲ. ಹಾಂ, ಮಠದ ಹೌದೌದು. ಹಾಗೆ ಅವರು ಇನ್ನೊಂದೇನೋ ಹೇಳಿದರು, ಕೆಳಗಡೆ ಏನೋ ಭಸ್ಮ ಕೊಳ ಏನೋ ಇದೆ ಅಂತ, ಹೋಗುವಾಗ ಅಲ್ಲಿಗೆ ಸಹ ಹೋಗಿ ಅಂತ. ಹಾಗೆ ಹೋಗ್ತಾ ಇವಾಗ ಇಳಿಯುವಾಗ ಆ ಭಸ್ಮ ಕೊಳಕ್ಕೆ ಸಹ ಒಮ್ಮೆ ಹೋಗುವ. ಅಲ್ಲಿ ಏನೋ ಭಸ್ಮ ಅಂತ ಸಿಗ್ತದೆ ಅಂತೆಲ್ಲ. ಅಲ್ಲ, ಭಸ್ಮ ಇರ್ತದಂತೆ ಆ ಕೊಳದಲ್ಲಿ. ಹಾಂ, ಎಲ್ಲಿಂದ ಬೀಳ್ತದೆ ಗೊತ್ತಿಲ್ಲ. ಅಂದರೆ ಭಸ್ಮ ಇರ್ತದೆ ಆ ಕೊಳದಲ್ಲಿ. ಅಂದರೆ ಎಲ್ಲಿಂದ ಬೀಳ್ತದೆ ಗೊತ್ತಿಲ್ಲ. ಅವರ ಪ್ರಕಾರ ಅದು ಯಾರು ನಾಗ ಸಾಧುಗಳು ಬಂದು ಸ್ನಾನ ಮಾಡಿ ಹೋಗ್ತಾರೆ ಅಂತ ಅವ್ರದ್ದು ನಂಬಿಕೆ ಅಂತ ಹೇಳಿದರು ಅವರು. ಹಾಗೆ ಗೈಸ್ ನೀವು ಇಲ್ಲಿ ನೋಡಿ, ನಾವಾಗ ಇದೇ ಪ್ಲೇಸಿಂದ ಈ ಥರ ಹತ್ತಿಕೊಂಡು ಬಂದು ಹೋಗಿ ಬಂದದ್ದು ನೋಡಿ. ಹಾಗೆ ಇಲ್ಲಿ ರೋಡ್ ಕೂಡ ಕಾಣಿಸ್ತುಂಟು ನೋಡಿ. ಎಂತ ಹೇಳಿದೇನು? ಇಳಿಯೋಣ? ಸಾಕಲ್ಲ. ಹಾಗೆ ಇಲ್ಲಿ ಇವಾಗ ಇಳಿತಾ ಇದ್ದಾರೆ. ಹತ್ತದಾದರೂ ಸ್ವಲ್ಪ ಹತ್ಬೋದು, ಇಳಿಯುವಾಗ ಸ್ವಲ್ಪ ರಿಸ್ಕ್. ಹಾಂ, ಸೀದಾ ಕೆಳಗಡೆ ಹೋಗ್ತದೆ, ಮತ್ತು ಮೇಲೆ ಬರಲಿಕ್ಕೆ ಆಗೋದಿಲ್ಲ ಅಲ್ಲ. ಕೆಳಗಡೆ ಬಿದ್ದರೆ ಮತ್ತೆ ಮೇಲೆ ಹೋಗೋದಲ್ಲ. ಇಲ್ಲಿಂದಲೇ ಇಳಿಯುವ. ಇಲ್ಲೊಂದೊಂದು ಬಂಡೆಕಲ್ಲಾಗ ತೋರಿಸಿದಲ್ಲ, ಈಗ ಅದಕ್ಕೊಮ್ಮೆ ಟ್ರೈ ಮಾಡುವಂತಿದ್ದೇನೆ ನೋಡಿ. ರವಿಚಿಕ್ಕ ಹತ್ತು ಅಂತ ಈಗ ಹತ್ತದ ಇದೆ ನೋಡಿ. ನಾವು ಸಹ ಟ್ರೈ ಮಾಡಿ ನೋಡು ಒಂದ್ಸಲ ಹತ್ತುವ. ನೋಡಿ ಇವರು ಹತ್ತಿ ಆಯಿತು. ಯಪ್ಪ, ಹಾಂ, ಸ್ವಲ್ಪ ರಿಸ್ಕ್ ಉಂಟು ನೋಡು. ಇವಾಗ ನಾವು ಇನ್ನೊಂದು ಬಂಡೆ ಕಲ್ಲಿಗೆ ಹತ್ತಿದ್ವಿ. ಆ ಯೂಟ್ಯೂಬ್ ಅವರೆಲ್ಲ ತೋರಿಸಿ ಇದೇ ಬಂಡೆಕಲ್ಲ ಅಂತ ಆ್ಯಕ್ಚುಲಿ. ಹಾಂ, ಆ್ಯಕ್ಚುಲಿ ನಾವು ಹಿಂದೆ ಇರುವಂಥ ಒಂದು ಬಂಡೆಕಲ್ಲಿಗೆ ಹೋಗಿದ್ವಿ ಅಷ್ಟೇ. ಯಾವಾಗ ಯಪ್ಪ, ಆ್ಯಕ್ಚುಲಿ ಅವಾಗ ನಾವು ಹತ್ತಿದ್ದು ನೋಡಿ ಅಲ್ಲಿ. ಇಲ್ಲಿ ನೋಡಿ ಇವಾಗ ಇಳಿತಾ ಇದ್ದಾರೆ ಇಲ್ಲಿ. ನಮ್ಮ ಜೊತೆ ಯಾವಾಗ ಬಂದಿದ್ರಲ್ಲ, ನಮ್ಮ ಜೊತೆ ಅಲ್ಲ, ಅವ್ರು ಬೇರೆಯೇ ಬಂದದ್ದು, ಬಟ್ ಅವರಾಗ ಸಿಕ್ಕಿದ್ರಲ್ಲಿ. ಅವ್ರು ಇವಾಗ ಇಳಿತಾ ಇದ್ದಾರೆ ಇಲ್ಲಿ. ಇಲ್ಲಿ ನಮ್ಮದೊಂದು ಬಾಟ್ಲ್ ನೋಡಿ ಇಲ್ಲಿ ಬಿತ್ತು. ಅದೇ ಬಿದ್ದದ್ದು ಕೆಳಗಡೆ. ಮತ್ತೆ ನಮ್ಮಿಂದ ಪ್ಲಾಸ್ಟಿಕ್ ನಾವು ಬಿಸಾಕಿದ್ದು ಅಂತ ಆಗ್ಬಾರ್ದಲ್ಲ, ಅದಕ್ಕೋಸ್ಕರ ನಾವು ತಗೊಂಡು ಬಂದದ್ದು. ಫಸ್ಟಿಗೆ ವಿಡಿಯೋದಲ್ಲಿ ಹೇಳಿದೆ. ಒಂದು ಬಂಡೆ ಕಲ್ಲ ಹತ್ರ ಬಂದ್ವಿ ನೋಡಿ. ಇಲ್ಲಿ
ತುಂಬ ಈ ಥರ ಇದೆ. ಬಟ್ ಹತ್ತಲಿಕ್ಕೆ ಆಗ್ತದೆ ಅಂತ ಅನಿಸ್ತದೆ, ಈ ಕಡೆ ಹತ್ಬೋದು. ಬಟ್ ಹೆವಿ ರಿಸ್ಕ್ ಇದು ಹತ್ತದು. ಮೋಸ್ಟ್ಲಿ ಪರ್ಮಿಷನ್ ಇಲ್ಲ ಅಂತ ಕಾಣ್ತದೆ ಇಲ್ಲಿ ಹತ್ತಲಿಕ್ಕೆ. ಹಾಗೆ ಆವಾಗದ ಕಲ್ಲು ನೋಡಿ, ಇದು ನೋಡಿ. ಈ ಕಡೆ ಎಲ್ಲ ನಿಮಗೆ ಇದು ಕುದುರೆಮುಖ ಕೂಡ ಕಾಣಿಸ್ತದೆ, ಕಡೈಕಲ್ಲು ಕೂಡ ಕಾಣಿಸ್ತದೆ. ಆದರೆ ಇದು ಕ್ಯಾಮರಾದಲ್ಲಿ ಅಷ್ಟು ಕಾಣಿಸ್ತಿಲ್ಲ. ಅದೇನೆಂದರೆ ಇವಾಗ ಬಿಸಿಲು ಕೂಡ ಮತ್ತು ಮೋಡ ಇರೋದ್ರಿಂದ ನಾವು ಒಂದ್ಸಲ ಒಮ್ಮೆ ಅದನ್ನು ಫೋಕಸ್ ಮಾಡಿದರೆ ನಮಗೆ ಸ್ವಲ್ಪ ಕಾಣ್ತದೆ ಗಡಾಯಿಕಲ್ಲು. ಬಟ್ ಇವಾಗ ಕಾಣಿಸ್ತಿಲ್ಲ. ಹಾಗೆ ನಮ್ಮ ಟ್ರಕ್ಕಿಂಗ್ ಕಂಪ್ಲೀಟ್ ಆಯಿತು. ಇದು ಇವಾಗ ಎಷ್ಟು 5 ಟ್ರಕ್ಕಿಂಗ್ ಕಂಪ್ಲೀಟ್ ಮಾಡಿದ್ವಿ ಅಂತ ನಾವು. ಮೋಸ್ಟ್ ಎಷ್ಟನೇದು ಅಂತ ಗೊತ್ತಿಲ್ಲ. ಹಾಗೆ ಈ ಟ್ರಕ್ಕಿಂಗ್ ಕಂಪ್ಲೀಟ್ ಆಯಿತು. ಇನ್ನು ಸ್ವಲ್ಪ ಇಳಿಯುದು. ಹಾಗೆ ಅವರೊಂದು ಕೊಳ ಹೇಳಿದ್ರಲ್ಲ ಆವಾಗ, ಅಲ್ಲೊಂದು ಕೆಳಗಡೆ ಒಂದು ಯಾವುದೋ ಒಂದು ಕೊಳ ಉಂಟು ಅಂತ ಹೇಳಿದ್ರು, ಭಸ್ಮ ಕೊಳ ಅಂತ. ಮತ್ತು ಅಲ್ಲಿ ದೇವಿದೊಂದು ಗುಡಿ ಕೂಡ ಉಂಟಂತೆ. ಹಾಗೆ ಅದಕ್ಕೆ ಹೋಗಿ ಒಂದು ಸಲ ನೋಡ್ಕೊಂಡು ಬರೋಣ ಅಲ್ಲಿದ್ದು ಯಾವ ಥರ ಉಂಟು, ಭಸ್ಮ ಕೊಳ ಯಾವ ಥರ ಉಂಟು, ಹಾಗೆ ದೇವಿದು ಗುಡಿ ಯಾವ ಥರ ಇದೆ ಅಂತ. ಯಪ್ಪ, ಇವಾಗ ಕಾಡು ರೂಟಲ್ಲಿ ಇಳಿತಾ ಇದ್ದೇವೆ. ಇಳಿವಾಗ ಅಷ್ಟೊಂದೇನು ಗೊತ್ತಾಗ್ತಿಲ್ಲ. ಅಪ್ಪ ಸುಸ್ತಾಯ್ತಾ? ಟೀಕ್ ಉಂಟು. ಜನ ಕಡಿಮೆ ಹೌದು. ಬಟ್ ಇನ್ನೊಂದು ಏನಂದರೆ ಜನ ಜಾಸ್ತಿ ಆದಷ್ಟು ಪರಿಸರ ಹಾಳಾಗ್ತದೆ. ಅವರೀಗ ಬಂದವರು ಕೆಲವು ಅಯ್ಯೋ ನೋಡಿ ರವಿ ಚಿಕ್ಕ ಬಿದ್ದರು ಇಲ್ಲಿ. ಹಾಂ, ಎಂತಾಯ್ತು? ಹಾಂ, ಹೌದಾ? ಬಿದ್ದರೆ ಮಾತ್ರ ಇಲ್ಲಿ ಹೇಳಲಿಕ್ಕೆ ಹೌದಾ ಲೈಫಲ್ಲಿ? ನೋಡಿ ರಿಸ್ಕ್ ಇದೆ ಸ್ವಲ್ಪ ಇಳಿವಾಗ. ಕೈ ಬಿಟ್ಟು ಎಲ್ಲ ಕೆಳಗೆ ಹೋಗ್ಲಿಕ್ಕೆ ಆಗ್ತದೆ. ಹಾಂ, ಹೌದೌದು. ಆಲ್ರೆಡಿ ರವಿ ಚಿಕ್ಕ ಒಂದ್ಸಲ ಬಿದ್ದರು, ಒಂದು ಬೋನಿ ಮಾಡಿದ್ರು ಬಿದ್ದು. ಹೇಗೆ ಬಿದ್ದು ನೋವಾಯ್ತಾ? ಹಾಂ, ಲೈಫಲ್ಲಿ ಬಿದ್ದವರು ಹೇಳುದು ಅಂತ ಹೇಳಿದರು ರವಿ ಚಿಕ್ಕ ಅಲ್ಲ? ಹಾಂ, ಆಗಲೇ ಕಲೀಲಿಕ್ಕೆ ಆಗೋದು ಲೈಫ್ ಅಂತ. ನೋಡಿ ರವಿ ಚಿಕ್ಕ ಈ ಥರ ಮೋಟಿವೇಶನ್ ಎಲ್ಲ ಕೊಡ್ತಾ ಇರ್ತಾರೆ. ಅಪ್ಪ, ಬೀಳದೇ ಇದ್ರೆ ಅದೇ ಹಾಗೆ ಫೇಲ್ ಆದವನೇ ಜೀವನದಲ್ಲಿ ಪಾಸ್ ಆಗುದಾ? ಹಾಂ, ಫೇಲ್ ಆದವನಿಗೆ ಫೇಲ್ ಆದರೆ ಎಂತ ಸಾಗುದಿಲ್ಲ ಅಂತೆ. ಪಾಸ್ ಆದವನು ಪಾಸ್ ಆಗಿ ಒಂದ್ಸಲ ಫೇಲ್ ಆದರೂ ಕೂಡ ಸೂಸೈಡ್ ಮಾಡ್ಕೊಳ್ತಾನೆ. ಅದಕ್ಕೆ ಫೇಲ್ ಆದವನೇ ಲೈಫಲ್ಲಿ ಗೆಲ್ಲುದು ಅಂತ ತುಂಬ ಜನ ಹೇಳ್ತಾರೆ. ಇನ್ನೂ ಸಹ ಪಾಸ್ ಆಗಲಿಲ್ಲ ಅಂತ ನೋಡಿ ರವಿ ಚಿಕ್ಕ ಹೇಳ್ತಿದ್ದಾರೆ. ಬಟ್ ಒಂದಿನ ಪಾಸ್ ಆಗೇ ಆಗ್ತಾರಲ್ಲ. ದೊಡ್ಡ ದೊಡ್ಡ ಪ್ಲ್ಯಾನ್ ಉಂಟು ರವಿ ಚಿಕ್ಕ ಒಂದು. ಎಲ್ಲ ನಮ್ಮ ವ್ಲಾಗಲ್ಲಿ ಬರ್ತದೆ ನೆಕ್ಸ್ಟ್ ಆ ಪ್ಲ್ಯಾನ್ ಎಲ್ಲ. ಎಂತಾಯ್ತು? ಏನೋ ರವಿ ಚಿಕ್ಕ ಅಂದ್ರೆ ಸ್ವಲ್ಪ ಟೈಮ್ ಸಣ್ಣಾಗಿಲ್ವಾ ಅಂತ ಇವತ್ತು. ಎಲ್ಲ ನೋಡಿ ಎಲ್ಲ ನೋಡಿ ಹೆದರ್ತಾ ಇದ್ದಾರೆ ರವಿ ಚಿಕ್ಕ ಇವತ್ತೇನು. ನಾವು ಯಾಕೆ ಕೆಟ್ಟದನ್ನು ಯೋಚನೆ, ಒಳ್ಳೆಯ ಮುನ್ಸೂಚನೆಗೆ ಒಳ್ಳೆಯ ಮುನ್ಸೂಚನೆ ಅಂತ ನಾವು ಪಾಸಿಟಿವ್ ಆಗಿ ನೋಡಿ, ನೆಗೆಟಿವಲ್ಲೂ ಪಾಸಿಟಿವ್ ಕಾಣುವಂತಹ ರವಿ ಚಿಕ್ಕ. ಫೈನಲಿ ನಾವು ಮಠದ ಹತ್ರ ರೀಚ್ ಆಗ್ತಾ ಬಂದ್ವಿ. ಇಲ್ಲಿ ಮಠ ಕಾಣಿಸ್ತಾ ಉಂಟು. ಹಾಗೆ ಇಲ್ಲಿ ರವಿ ಚಿಕ್ಕ ಕೂಡ ಹೇಳ್ತಿದ್ದಾರೆ. ಇದೊಂದು ಸ್ವಲ್ಪ ಪ್ಲೇಸ್ ಸ್ವಲ್ಪ ರಿಸ್ಕಿ ಥರ ಉಂಟು ನೋಡಿ. ಬಾಟಲ್ ಬದನ್ನಾರ ನೋಡಿ, ಪ್ಲಾಸ್ಟಿಕಲ್ಲಿ ಇಲ್ಲೇ ಬಿಸಾಕಿ ಹೋಗಿದ್ದಾರೆ ಕೆಲವರು.
ಹಾಗೆ ಮಠದ ಹತ್ರ ಬಂದ್ವಿ, ರೀಚ್ ಆದ್ವಿ ಫೈನಲಿ. ಫೈನಲಿ ವಾಪಸ್ ಸಿದ್ಧಾಶ್ರಮ ಮಠಕ್ಕೆ ರೀಚ್ ಆದ್ವಿ. ನಾವೀಗ ಅಲ್ಲಿ ಮಠದಲ್ಲಿ ಊಟ ಮಾಡಿಕೊಂಡು ಒಂದು ಭಸ್ಮಕೊಳ ಅಂತ ಅವಾಗ ಹೇಳಿದ್ನಲ್ಲ, ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ಅವರೇ ಕರೆದು ನಮಗೆ ಊಟ ಮಾಡಲಿಕ್ಕೆ ಸಹ ಹೇಳಿದರು. ಮತ್ತು ಬೆಳಿಗ್ಗೆ ನಾವು ವಾಟರ್ ಅಂದರೆ ನೀರು ಕೂಡ ತಂದಿರಲಿಲ್ಲ, ಹಾಗೆ ಒಂದು ನೀರ್ದು ಬಾಟ್ಲಿ ಹಾಗೆ ನೀರು ಸಹ ಫಿಲ್ ಮಾಡಿ ಕೊಟ್ಟರು. ಒಳ್ಳೆಯ ಟ್ರೀಟ್ಮೆಂಟ್. ಹಾಂ ಹೌದು. ಇವಾಗ ಈ ಕಡೆಯಿಂದ ಹೋಗಿ ನೋಡಿ ಭಸ್ಮಕೊಳಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಕಲ್ಲು ಬಂಡೆಕಲ್ಲು ನೀವು ನೋಡಿ ಇಲ್ಲಿ ಯಾವ ಥರ ಇದೆ ಅಂತ. ಹಾಂ ಓಕೆ. ಇನ್ನೊಂದನ್ನು ತುಂಬ ಜನ ಅಲ್ಲಿ ಮೇಲೆ ಹೋಗ್ತಾರೆ, ಬಟ್ ಈ ಪ್ಲೇಸಿಗೆ ಯಾರು ಸಹ ಬಂದಿರಲಿಲ್ಲ ಅಂತಲ್ಲ. ನೀವೇನಾದರೂ ವೀಡಿಯೋದಲ್ಲಿ ನೋಡಿದ್ದೀರಾ ಈ ಪ್ಲೇಸಿಗೆ ಬಂದಿರೋದು? ಇದಕ್ಕೆ ಬಂದದ್ದು ನಾನು ನೋಡಿದ್ದೀನಿ. ಇದೊಂದು ವಿಸಿಟ್ ಮಾಡಲೇಬೇಕು. ಹಾಂ ಹೌದು. ತುಂಬ ಜನ ಅಲ್ಲಿಗೆಲ್ಲ ಹೋಗಿ ಈ ಕಡೆ ಬರೋದಿಲ್ಲ ನೋಡಿ. ಹಾಗೆ ಚಪ್ಪಲಿ ಇಲ್ಲಿ ನಾವು ಸೈಡಲ್ಲಿ ಇಟ್ಟು, ಇಲ್ಲೊಂದು ಭದ್ರಕಾಳಿದು ಗುಫಾ ಬಣ್ಣದೈತೆ ಗುಹೆ. ಓಕೆ, ಗುಹೆ ಭದ್ರಕಾಳಿ ಗುಹೆ ಅಂತೆ. ಹಾಗೆ ಈ ಕಡೆ ಒಂದು ಕೆರೆ ಥರ ಮೋಸ್ಟ್ ಅವ್ರು ಹೇಳಿದ್ದಿದೆ ಅಂತ. ನೀರಿಲ್ಲ. ಅವ್ರು ಅವಾಗ ಇದೇ ಪ್ಲೇಸಲ್ಲಿ ಏನೋ ಕೆರೆ ಉಂಟು ಅಂತ ಹೇಳಿದರು, ಮೋಸ್ಟ್ ಇದೇ ಆಗಿರಬೇಕು. ಬಟ್ ನೀರೆಲ್ಲ ಏನಿಲ್ಲ ಇವಾಗ. ಈ ಕಡೆ ಹೋದರೆ ಇಲ್ಲೆಂತ ಸಹ ಇಲ್ಲ. ಅಂದರೆ ಇಲ್ಲಿ ಮೋಸ್ಟ್ಲಿ ನೀರಿರುವ ಟೈಮಲ್ಲಿ ಮೇ ಬಿ ಇರ್ಬೋದು. ಅಂದರೆ ಭಸ್ಮ ಎಲ್ಲ ಇರ್ತದಂತೆ, ಭಸ್ಮ ಬಿದ್ದಾಗಿರ್ತದೆ ಅಂತ. ಅಂದರೆ ಅವರ ನಂಬಿಕೆ ಪ್ರಕಾರ ನಾಗಸಾಧುಗಳು ಬಂದು ಇಲ್ಲಿ ಸ್ನಾನ ಮಾಡಿ ಹೋಗ್ತಾರೆ ಅಂತ ಒಂದು ನಂಬಿಕೆ. ಆ್ಯಕ್ಚುಲಿ ಇಲ್ಲಿ ತುಂಬ ಗುಹೆಗಳೆಲ್ಲ ಉಂಟು ನೋಡಿ. ಇಲ್ಲಿ ಗುಹೆ ಎಲ್ಲ ನೀವು ನೋಡ್ಬೋದು. ಈ ಕಡೆ ಕೂಡ ಗುಹೆ ಇದೆ, ಹಾಗೆ ಈ ಕಡೆ ಕೂಡ ಇದೆ ಗುಹೆ. ಹೇಗುಂಟು ಪ್ಲೇಸ್? ಹಾಂ, ಅದು ನೀರಿರುವಾಗ ಇನ್ನೊಂದು ಬೇರೆ ಸೀಸನಲ್ಲಿ ಬರಬೇಕಲ್ಲ. ಹೌದೌದು, ಸೆಪ್ಟೆಂಬರ್ ಟೈಮಲ್ಲಿ. ಇಲ್ಲೆಲ್ಲ ನೀವು ನೋಡಿ, ಇದಕ್ಕಿಂತ ಹೇಳಿ ಕಂಚಿಗಾರ ಎಷ್ಟು ಗೂಡು ಕಟ್ಟಿದೆ ನೋಡಿ. ಇಲ್ಲಿ ಫುಲ್ ಅದರದ್ದೇ ಇರೋದು ಅವುಗಳ ವಾಸಸ್ಥಾನ. ಬಸವನಗಿಡ್ಡೆ ಮಳೆ ಬರುವಾಗ. ಮಳೆ ಟೈಮಲ್ಲಿ ಬಂದರೆ ಒಳ್ಳೆಯದು. ಮತ್ತೇನಂದರೆ ಜಾರ್ತದೆ ಆ ಟೈಮಲ್ಲೆಲ್ಲ. ಬಟ್ ಒಂದು ಸಲ ಬರಬೇಕು ವಾಪಸ್, ಇನ್ನೊಂದು ಸಲ ಹಾಗೆ ಪ್ಲ್ಯಾನ್ ಮಾಡಿದ್ದೇವೆ. ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಬರಬೇಕು ಅಂತ. ಈ ಕಡೆ ಬೇರೆ ಏನಾದರೂ ಹಾಗೆ ನಮ್ಗೆ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಇದೇ ಅವ್ರು ಹೇಳಿದ್ದು ಇದೇ ಗುಹೆಯ ಅಥವಾ ಕೆಳಗಡೆ ಏನೋ ರೂಟ್ ಉಂಟು ಈ ಕಡೆ. ಹಾಗೆ ಇವರು ರವಿಚಿಕ್ಕವಾಗಿ ಹೇಳ್ತಿದ್ದಾರೆ ಕೆಳಗಡೆ ನೋಡ್ಕೊಂಡು ಬರೋಣ ಅಂತ. ಹಾಗೆ ಇಲ್ಲೊಂದು ಭದ್ರಕಾಳಿದು ಗುಹೆ ಒಂದು ಕೈ ಮುಗ್ದೋಗುವ. ಸ್ವಲ್ಪ ಈ ಕಡೆ ಬಂದ್ವಿ, ಏನಾದರೂ ಇಲ್ಲಿ ಬೇರೆ ಕಡೆ ಏನಾದರೂ ಹೋಗ್ಲಿಕ್ಕೆ ಆಗ್ತದೆ ಅಂತ. ಉಂಟಲ್ಲಿ ಏನಾದರೂ ರೂಟು? ಹಾಂ ನೋಡಿ, ಇಲ್ಲೊಂದು ಮರ ಬಿದ್ದಿದೆ ನೋಡಿ. ಹಾಂ, ಆ ಥರ ಬಿದ್ದು ಈ ಕಡೆ ಹೋಗಬಾರ್ದು ಅಂತ ಒಂದು ಸೂಚನೆ ಆಗಿರಬೇಕಲ್ಲ. ಹಾಗೆ ಎಂತ ಇನ್ನು ಹೊರಡ್ದ? ಹೋಗುವ, ಹೊರಡ. ಎಲ್ಲಿಂದ ಆಗ್ತದೆ? ಇಲ್ಲಿಂದ ಬೇಡ, ಅಲ್ಲಿಂದ ಹೋಗುವ. ಮೋಸ್ಟ್ಲಿ ಅದೇ ಅವ್ರು ಕೆರೆ ಹೇಳಿದ್ದು, ಮೋಸ್ಟ್ಲಿ ಅದೇ ಆಗಿರಬೇಕು. ಆ್ಯಕ್ಚುಲಿ
ನೀರಿಲ್ಲ ಇವಾಗ ಈ ಸೀಸನ್, ಅದು ಈ ಟೈಮಲ್ಲಿ ನೀರು ಇರುತ್ತಿಲ್ಲ ಅಂತ ಕಾಣ್ತದೆ. ಈಗ ಬಿಸಿಲಲ್ಲ ಒಣಗಿ. ಬಿಸಿಲಿಗೆಲ್ಲ ಒಣಗಿ ಹೋಗಿದೆ. ಬಟ್ ಅಲ್ಲಿ ಟಾಪಲ್ಲಿ ನಾವು ಹೋದಲ್ಲಿ ಅಲ್ಲಿ ಕೆರೆಯಲ್ಲಿ ನೀರಿತ್ತು. ಹಾಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ, ಇವತ್ತಿನ ದಿವಸಕ್ಕೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಬರ್ತಿರ್ಲಿಲ್ಲ ಅಂದರೆ ಮನಸ್ಸಿಗೂ ನೆಮ್ಮದಿ, ಹಾಂ ಬಾಡಿಗೂ ಸ್ವಲ್ಪ ರಿಲ್ಯಾಕ್ಸ್ ಅಲ್ಲ, ಬಾಡಿಗೂ ಸ್ವಲ್ಪ ಕೆಲಸ ಕೊಟ್ಟಾಗಿದೆ. ಹೌದು. ಯಾವಾಗಲೂ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು. ನೋಡಿ, ಇಂಥ ಚಪ್ಪಲ್ ಹಾಕೊಂಡು ಬಂದರೆ ಇದೇ ಗತಿ ಆಗೋದು. ಎಂತ ಅಪ್ಪ ಅಲ್ಲ, ಹಾಂ ಆಫೀಸಲ್ಲಿ ಕೂತು ಹೌದು. ಒಂದು ಟ್ರೆಕ್ಕಿಂಗ್ ಅಂತ ಹೋದರೆ ಬಾಡಿಗೂ ತುಂಬ ಜನ ಹೇಳ್ತಾರೆ ಎಂತ ಸಿಗ್ತದೆ ಮರ ಟ್ರೆಕ್ಕಿಂಗ್ ಮಾಡೋದ್ರಿಂದ, ಎಂತ ಹೇಳ್ತೀರಾ ಅಂಥವ್ರಿಗೆಲ್ಲ? ಒಂದು ಮೈಂಡ್ ರಿಫ್ರೆಶ್ ಆಗ್ತದೆ. ಮತ್ತು ವಾರ ಇಡೀ ಕೂತು ಕೆಲಸ ಮಾಡ್ತೇವೆ, ಬೊಜ್ಜು ತುಂಬಿರ್ತದೆ. ಹೌದು. ಇದೊಂದು ಬಾಡಿ ಬೊಜ್ಜನ್ನು ಕರಗಿಸಲಿಕ್ಕೆ ಒಂದು ಇದರಿಂದ ಒಂದು ಹೆಲ್ಪ್ ಆಗ್ತದೆ. ಇನ್ನೊಂದೇನೆಂದರೆ ಇದಂತೂ ನಾವು ಮಾಡೋದಿಲ್ಲ. ಇದರಿಂದ ಅದು ಸ್ವಲ್ಪ ಎಕ್ಸಸೈಸ್ ಆಗ್ತದೆ, ಸ್ವಲ್ಪ ಕ್ಯಾಲರೀಸ್ ಬರ್ನ್ ಆಗ್ತದೆ. ಇನ್ನೊಂದೇನೆಂದರೆ ನೇಚರ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಟೈಮ್ ಸಿಗ್ತದೆ ನಮಗೆ. ಈ ಸೌಂಡು ಸಿಟಿಯಲ್ಲೆಲ್ಲಾದರೆ ನೋಡಿ ನಿಮಗೆ ಅದೇ ಟ್ರಾಫಿಕ್ ಸೌಂಡ್ ಎಲ್ಲ ಕೇಳ್ತಾ ಇರ್ತದೆ. ಇಲ್ಲಿ ನೋಡಿ ಫುಲ್ಲು ಹಕ್ಕಿಗಳ ಶಬ್ದ ಮಾತ್ರ. ಹಾಗೆ ಗುಡ್ ಬೈ ಹೇಳುವ ಟೈಮ್ ಅಂತ ಈ ಟ್ರಕ್ಕಿಂಗ್ಗೆ. ಇನ್ನೂ ಉಂಟಲ್ಲ ಟ್ರಕ್ಕಿಂಗ್, ಇನ್ನು ಇಳಿದು ಮಾತ್ರ, ಇನ್ನು ಇಳಿದುಕೊಂಡು ಹೋಗೋದು. ಅಪ್ಪ, ಹಾಗೆ ವಾಪಸ್ ಇಲ್ಲಿಗೆ ರೀಚ್ ಆದ್ವಿ. ಇನ್ನು ನಡ್ಕೊಂಡು ಸೀದಾ ಹೋಗಿ ನಾವು ಗಾಡಿ ಪಾರ್ಕಿಂಗ್ ಮಾಡಿದಲ್ಲಿ ಹೋಗಿ ಗಾಡಿಯಲ್ಲಿ ಸೀದಾ ನೇರವಾಗಿ ಮಂಗಳೂರಿಗೆ ಹೋಗುವುದು. ಅಪ್ಪ, ಮಾತೇ ಬರ್ತಿಲ್ಲ. ಗೈಸ್, ನಾವು ನೋಡಿ ಆವಾಗ ಹೋದ ಪ್ಲೇಸ್ ನೋಡಿ, ಇಲ್ಲಿ ತೋರಿಸ್ತೀನಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಫ್ಲ್ಯಾಗ್ ಹಾರ್ತಾ ಇದೆ ನೋಡಿ. ಆ ಫ್ಲ್ಯಾಗ್ ಹಾರಿದಲ್ಲಿಗೆ ಹೋಗಿ ವಾಪಸ್ ಈ ಬಂಡೆಕಲ್ಲು ಹತ್ರ ಹೋಗೋದು, ಇನ್ನೊಂದು ಬಂಡೆಕಲ್ಲು ಹತ್ರ. ಇವಾಗ ನೋಡಿ ಎಷ್ಟು ದೂರದಲ್ಲಿ ಕಾಣಿಸ್ತಿದೆ ಅಂತ. ಹಾಗೆ ಈ ಕಡೆ ಬಂಡೆ ನೀವು ನೋಡಿದರೆ ಒಂದು ಸ್ಲೈಸ್ ಆ ಗೇಮ್ ಬರ್ತದಲ್ಲ, ಒಂದು ಸ್ಲೈಸ್ ಏನಾದರೂ ಹೆಸರು ಗೊತ್ತಿಲ್ಲ, ಹಾಗೆ ಒಂದು ಪೀಸ್ ಇಟ್ಟಾಗೆ ಕಾಣ್ತದೆ ನೋಡಿ. ಆ ಎಲ್ ಶೇಪು ಉಲ್ಟಾ ಮಾಡಿ ಇಟ್ಟ ಹಾಗೆ. ಫೈನಲಿ ನಾವು ನಮ್ಮ ಕೊಣಜೆ ಕಲ್ಲು ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿ ಸ್ಟಾರ್ಟಿಂಗ್ ಪಾಯಿಂಟಿಗೆ ರೀಚ್ ಆದ್ವಿ. ನೋಡಿ, ವಾಪಸ್ ಇಲ್ಲಿಗೆ ಬಂದ್ವಿ. ದೈವ ದೇವರದೆಲ್ಲ ಇಲ್ಲಿ ಕಲ್ಲುಂಟು. ಹಾಗೆ ರವಿ ಚಿಕ್ಕ ಇವಾಗ ಇಲ್ಲಿ ಕೂತಿದ್ದಾರೆ, ಕೇಳುವ ಅವ್ರಿಗೆ ಯಾವ ಥರ ಆಯಿತು ಅಂತ. ಹೇಗಿತ್ತು ಚಿಕ್ಕ ಟ್ರೆಕ್ಕಿಂಗ್? ಸೂಪರ್ ಆಯಿತು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಹಾಂ, ಇನ್ನೊಮ್ಮೆ ಬರಬೇಕು. ಸೆಪ್ಟೆಂಬರಲ್ಲಿ ಮಳೆಗಾಲ ಆ ಟೈಮಲ್ಲಿ ಹಚ್ಚ ಹಸಿರಾಗಿರ್ತದೆ. ಈಗೆಲ್ಲ ಡ್ರೈ ಈಗ ಫುಲ್ ಇಲ್ಲಿ ಒಣಗಿ ಹೋಗಿದೆ. ಇನ್ನೊಂದು ಏನಂದರೆ, ನಮಗೆ ಹೋಗಬೇಕಾದ್ರೆ ಅಲ್ಲಿ ಮಠದವರೇ ನಮಗೆ ನೀರು ಬಾಟ್ಲಿ ಎಲ್ಲ ಕೊಟ್ಟರು. ಹಾಗೆ ಬರಬೇಕಾದ್ರೆ ನಮಗೆ ಊಟ ಸಹ ಮಾಡ್ಕೊಂಡು ಹೋಗಿ, ಇಲ್ಲೇ ಮಾಡ್ಕೊಂಡು ಹೋಗಿ ಅಂತ ಅವ್ರು ಹೇಳಿದರು. ಹಾಗೆ ತುಂಬ ಚೆನ್ನಾಗಿ ಸಹ ನೋಡಿಕೊಂಡ್ರು. ಇನ್ನೊಂದೇನೆಂದರೆ, ಅವರಿಲ್ಲಿ ಕಂಪ್ಲೀಟಾಗಿ ಇಲ್ಲಿ ನಡ್ಕೊಂಡು ಹೋಗಿ ಅಕ್ಕಿ ಅಂದರೆ ಎಂತೆಲ್ಲ ಸಾಮಗ್ರಿ ಎಲ್ಲ ಬೇಕು ಅದನ್ನೆಲ್ಲ ಅವರು ಇಲ್ಲೇ ಹೊತ್ತುಕೊಂಡು ಹೋಗೋದಂತೆ. ಯಾವುದೇ ವ್ಯವಸ್ಥೆ ಇಲ್ಲ. ಅವರು ಅಂದರೆ ಇಲ್ಲಿಂದಲೇ ಅವರು ತಗೊಂಡು ಬಂದು ಅಲ್ಲಿ ಅಡುಗೆ ಎಲ್ಲ ಮಾಡಿ ಬರುವವರಿಗೆಲ್ಲ ಇದು ಕೊಡುವಂಥದ್ದು. ಹಾಗೆ ಬೇರೇನು ಹೇಳ್ತೀರಿ? ಬೇರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಇಲ್ಲಿಗೆ ಬಂದರೆ ಒಂದು ರಿಲ್ಯಾಕ್ಸ್ ಆಗ್ತದೆ. ಮತ್ತು ಮಠ ಉಂಟು, ಅಲ್ಲಿ ಒಳ್ಳೆ ರೀತಿ ಟ್ರೀಟ್ ಮಾಡಿದರು ನಮ್ಮನ್ನು. ಊಟ ಎಲ್ಲ ಕೊಟ್ಟು ನಮಗೆ ಒಳ್ಳೆ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟು. ಹೌದು, ಅಲ್ಲಿದ್ದು ಪುರಾಣ ಎಲ್ಲ, ಅವರ ಸ್ಥಳ ಪುರಾಣ ಎಲ್ಲ ಏನು ಕತೆ ಅಂತೆಲ್ಲ ಹೇಳಿದರು ನಮಗೆ. ಹಾಗೆ ಅಲ್ಲಿ ಹೋಗೋದಾದ್ರೂ ಸಹ ನೀವು ಸ್ವಲ್ಪ ಸೀರಿಯಸ್ ಆಗಿ ಎಲ್ಲ ಹೋಗೋದು ಒಳ್ಳೆಯದು. ಇನ್ನು ಸೀದಾ ನಾವು ಇವಾಗ ಮಂಗಳೂರಿಗೆ ಹೋಗಿ ಅಲ್ಲಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ಲಿಕ್ಕೆ ಉಂಟು. ಅದನ್ನು ಸಹ ಒಂದು ವ್ಲಾಗ್ ಮಾಡಲಿಕ್ಕೆ ಪ್ಲ್ಯಾನ್ ಉಂಟು. ರವಿ ಚಿಕ್ಕ ಸಹ ರೆಡಿ ಅಂತ ಹೇಳ್ತಿದ್ದಾರೆ ಹೋಗಲಿಕ್ಕೆ. ನೋಡಬೇಕು ಈಗ ಎಲ್ಲ ಕಾಲು ಸೊಂಟ ಕಾಲು ಎಲ್ಲ. ಹೇಗೆ ಟಫ್ ಉಂಟಾ ಟ್ರೆಕ್ಕಿಂಗ್? ಟಫ್ ಉಂಟು.
ಆದರೆ ಸ್ಟೀಪ್ ಜಾಸ್ತಿ ಉಂಟು ಹಾಗೆ ತೊಡೆ ಹ್ಞೂ ಎಲ್ಲ ಹಿಡಿತದೆ, ಕಾಲೆಲ್ಲ ಸ್ವಲ್ಪ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನನಗೆ ಇದು ಸ್ವಲ್ಪ ಕಷ್ಟ ಉಂಟಾಗ್ತದೆ. ಅಷ್ಟೊಂದು ದೂರ ಇಲ್ಲ, ನೀವು ಟ್ರೆಕ್ಕಿಂಗ್ ಡಿಸ್ಟೆನ್ಸ್ ಅಷ್ಟೇನು ದೂರ ಇಲ್ಲ, ಬಟ್ ಸ್ವಲ್ಪ ಕಷ್ಟ ಇದೆ. ಹಾಗೆ ಈ ವ್ಲಾಗಲ್ಲಿ ಇಷ್ಟೇ. ಈ ವ್ಲಾಗ್ ಏನಾದರೂ ಇಷ್ಟ ಲೈಕ್ ಮಾಡಿ. ಹಾಗೆ ಮುಂದೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಸಿಗೋಣ. MBA ಓದ್ಬಿಟ್ಟು ಏನಪ್ಪ ಕಿಸ್ತು ದಬಾಕಿರೋದು, ಕ್ರೆಡಿಟ್ ಕಾರ್ಡ್ ಮಾಡ್ತಾನಂತೆ, ಮನೆ ಬಿಟ್ಟು ಬೇರೆ ಸೊಕ್ಕಿ ಬೇರೆ ಬಡದ್ಗೆ